ಉತ್ತರ ಭಾರತದಿಂದ ದಕ್ಷಿಣದ ಕಡೆಗೆ ಪ್ರಬಲ ಶೀತಗಾಳಿ ಬೀಸ್ತಾ ಇದೆ. ರಾಜ್ಯದಲ್ಲಿ ದಿಢೀರ್ ತಾಪಮಾನ ಕುಸಿತವಾಗ್ತಾ ಇದೆ. ರಾಜ್ಯಾದ್ಯಂತ ಚಳಿಯ ಪ್ರಮಾಣ ಹೆಚ್ಚಳವಾಗಿದೆ. ಕೋವಿಡ್ ಆತಂಕಕ್ಕೆ ಕಾರಣವಾಗ್ತಾ ಇದೆ ಹವಾಮಾನದ ಬದಲಾವಣೆ. ಫೆಬ್ರವರಿ ಮೊದಲ ವಾರದವರೆಗೂ ಕೂಡ ಚಳಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಚಳಿ ಹೆಚ್ಚಳದ ಬೆನ್ನಲ್ಲೇ ಕೋವಿಡ್ ಸೋಂಕು ಹೆಚ್ಚಾಗುವಂತಹ ಆತಂಕ ಮನೆ ಮಾಡಿದೆ. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲಿ ಚಳಿ ಹೆಚ್ಚಳವಾಗ್ತಾ ಇದೆ. ಈ ಚಳಿಗಾಲ ಏನಿದೆ ಅದು ಕೋವಿಡ್ ಸೋಂಕು ಸ್ಪ್ರೆಡ್ ಆಗಲಿಕ್ಕೆ ಪೂರಕವಾದಂತಹ ವಾತಾವರಣ. ಕೋಲ್ಡ್ ವೆದರ್ನಲ್ಲಿಯೇ ಈ ವೈರಸ್ ಏನಿದೆ ಅದು ಸ್ಪ್ರೆಡ್ ಆಗುತ್ತೆ. ಹಾಗಾಗಿಯೇ ಚಳಿಗಾಲ ಮುಗಿಯುವವರೆಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ತಜ್ಞ ವೈದ್ಯರು ಸೂಚಿಸ್ತಾ ಇದ್ದಾರೆ. ಭಾರತಕ್ಕೆ ಈಗಾಗಲೇ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಪಷ್ಟ ಸೂಚನೆಯನ್ನು ಕೂಡ ರವಾನಿಸಿದೆ. ಕೊರೋನಾ ಆತಂಕ ಭಾರತಕ್ಕೆ WHO ಎಚ್ಚರಿಕೆಯನ್ನು ಕೊಟ್ಟಿದೆ. ಹಬ್ಬ ವರ್ಷಾಚರಣೆಯ ಬಗ್ಗೆ ಬಿ ಕೇರ್ಫುಲ್ ಆಗಿರಬೇಕು ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ. ILI ಸಾರಿ ಉಸಿರಾಟದ ಸಮಸ್ಯೆಗಳ ಮೇಲೆ ಹೆಚ್ಚು ನಿಗಾ ಇರಲಿ. ನೆಗ್ಲೆಕ್ಟ್ ಮಾಡೋದು ಬೇಡ, ಉದಾಸೀನತೆ ಬೇಡ. ಸೋಂಕಿನ ಪರಿಣಾಮದ ತೀವ್ರತೆ ಕಡಿಮೆ ಇದ್ರೂ ಕೂಡ ಡೇಂಜರ್ ಅಂತ ಹೇಳಿದೆ. ಕೊರೋನಾ ಎಲ್ಲ ದೇಶಗಳಲ್ಲೂ ಕೂಡ ವ್ಯಾಪಿಸಿಕೊಳ್ತಾ ಇದೆ. ಭಾರತ ಸೇರಿದಂತೆ ಏಷ್ಯಾ, ಆಗ್ನೇಯ ದೇಶಗಳು ಕೂಡ ಹುಷಾರಾಗಿರಬೇಕು. ಅನಗತ್ಯ ಪ್ರಯಾಣ, ಗುಂಪುಗೂಡಿಕೆಯಿಂದ ಸೋಂಕು ಸ್ಫೋಟವಾಗ್ತಾ ಇದೆ. JN.1ಗೆ ಕೋವಿಡ್ ಲಸಿಕೆಯೇ ರಾಮಬಾಣ ಅಂತೇಳಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಪಾಸ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಒಂದು ಕಡೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ WHO ಭಾರತವನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. WHO ಪ್ರಕಾರ ಈ ವೆದರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕೊರೋನಾ ಸ್ಪ್ರೆಡ್ ಆಗುವಂತಹ ನಿಟ್ಟಿನಲ್ಲಿ ಅಂತ ಹೇಳಿ ಲೋಕೇಶ್? ಪ್ರೇಮಿಗ, WHO ಪ್ರಕಾರವಾಗಿ ಕೋವಿಡ್ ಸ್ಪ್ರೆಡ್ ಆಗುವಂಥ ಜಾಗತಿಕ ಮಟ್ಟದ ಕೋವಿಡ್ ಸ್ಪ್ರೆಡ್ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಒಂದು ವರದಿಯನ್ನು ತರಿಸ್ಕೊಂಡಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಪ್ರಮುಖವಾಗಿ 51% ಜಾಗತಿಕ ಮಟ್ಟದಲ್ಲಿ ಈ ಒಂದು JN.1 ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥರ ಬಗ್ಗೆ ವರದಿ ಸಿದ್ಧಪಡಿಸಿದೆ. ಆ ವರದಿಯ ಆಧಾರದ ಮೇಲೆ ದೇಶಗಳಿಗೆ WHO ಎಚ್ಚರಿಕೆಯ ರವಾನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ವೈರಸ್ಗಳನ್ನು ನಾವೆಲ್ಲವೂ ಕೂಡ ತಡೆಗಟ್ಟಬೇಕು ಅಂತಂದರೆ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕಾಗತ್ತೆ. ವ್ಯಾಕ್ಸಿನ್ ಡ್ರೈವನ್ನು ನಾವು ಮತ್ತೆ ಶುರು ಮಾಡಬೇಕಾಗತ್ತೆ ಅಂತೇಳಿ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈಗ ತಾಂತ್ರಿಕ ಸಲಹಾ ಸಮಿತಿ ಕೂಡ ಒಂದು ಸಭೆಯನ್ನು ಮಾಡಿದೆ. ಸಭೆಯಲ್ಲಿ ವ್ಯಾಕ್ಸಿನ್ ಡ್ರೈವ್ ಬಗ್ಗೆ ನಿರ್ಧಾರ ಆಗಿರುವಂಥದ್ದು. ಈಗಾಗಲೇ ಸಭೆಯೆಲ್ಲ ಕಂಪ್ಲೀಟ್ ಆಗಿ ವರದಿಯನ್ನು ಆರೋಗ್ಯ ಇಲಾಖೆಗೆ ಸಲ್ಲಿಕೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಆ ವರದಿಯಲ್ಲಿ ಪ್ರಮುಖವಾಗಿ ಯಾರೆಲ್ಲ ಬೂಸ್ಟರ್ ಡೋಸನ್ನು ತೆಗೆಸ್ಕೊಂಡಿಲ್ಲ ಅವರು ಬೂಸ್ಟರ್ ಡೋಸನ್ನು ತೆಗೆಸ್ಕೊಳ್ಬೇಕು ಅಂತೇಳಿ ಒಂದು ನಿಯಮಾವಳಿಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವರದಿಯನ್ನು ನಾಳೆ ಸಬ್ ಕಮಿಟಿ ಸಭೆ ನಡೀತಾ ಇದೆ. 26 ಅಥವಾ ಈ ಮುಂದಿನ ವಾರದಲ್ಲಿ ಸಬ್ ಕಮಿಟಿ ಸಭೆ ನಡೆಯುವ ಸಾಧ್ಯತೆ ಇದೆ. ಆ ಸಭೆಯಲ್ಲಿ ವ್ಯಾಕ್ಸಿನ್ ಡ್ರೈವ್ ಬಗ್ಗೆ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಹೀಗಾಗಿ WHO ಏನು ವರದಿಯನ್ನು ಎಚ್ಚರಿಸಿದೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ವ್ಯಾಕ್ಸಿನ್ ಡ್ರೈವ್ ಮಾಡಲಿಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದು ಈಗ ಲಭ್ಯ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.